ರೀ ಲೆಕ್ಕಾಚಾರ ಏನ್ರಿ ಲೆಕ್ಕಾಚಾರ ಓದೇಳಿ ರೀ ಲೆಕ್ಕಾಚಾರ ಏನ್ರಿ ಅಲ್ಲಿ ಅಂತ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ ಯಾರ್ದು ಯಾವಾಗ ಎಲ್ಲಿ ಏನ್ ಸುಟ್ಟೋಗಿತ್ತು ಅದು ನೋಡ್ತಾ ಇದ್ದೀರಾ ಇದ್ರಲ್ಲಿ ಏನ್ ಬರ್ದಿದೆ ಅಂತ ಓದ್ ಹೇಳಿ ಭತ್ತದ ಗೋಡನ್ಗೆ ಬೆಂಕಿ ಬಿದ್ದು ಆದ ನಷ್ಟ 3 ಲಕ್ಷ ರೂಪಾಯಿ ಏನೇ ತಪ್ಪ ಲೆಕ್ಕ ಹೇಳ್ತಾ ಇದೀಯಾ ಭತ್ತ ಮಾರಿದ್ರಲ್ಲಿ 3 ಲಕ್ಷ ರೂಪಾಯಿ ಲಾಭ ಅಂತ ಬರ್ದಿದೆ ಅದು ನೋಡಿ ಲೆಕ್ಕಾಚಾರ ನೀವು ನಾಮ ಇಟ್ಕೊಂಡಿರೋದಲ್ದೆ ನನಗ್ ಬರೀ 3 ನಾಮ ಇಡ್ಬೇಕು ಅಂತಿದ್ದೀರಾ ನಾನ್ ಹೆಂಡತಿಗೆ ಇಂಗ್ಲಿಷ್ ಗೊತ್ತು ಇದ್ರಲ್ಲಿ ಇರೋದನ್ನೆಲ್ಲ ಇಂಗ್ಲಿಷ್ ಅಲ್ಲಿ ನನ್ನ ಹತ್ರ ಹೇಳ್ಬಿಟ್ಟಿದ್ದಾಳೆ ನಮ್ದು ಭತ್ತದ ಗೋಡೌನ್ ಸುಟ್ಟೋಯ್ತಾ ಅಲ್ಲ ಸ್ವಾಮಿ ಇಲ್ಲಿ ಏನ್ ಬರ್ದಿದೆ ಅಂದ್ರೆ ನೀವ್ ಈ ತರ ಕೇಳಿದ್ರೆ ಬಾಯ್ ಬಿಡೋದಿಲ್ಲ ನಾವ್ ಕರಿಯ ನಂದು ಉದು ಚಾವಟಿ ಎತ್ಕೊಂಬರೋ ಒಡಿಯೋ ಏಟ್ಗೆ ಇರೋ ನಿಜೆಲ್ಲ ಉದುರು ಬಿಡ್ಬೇಕು ಬುದ್ಧಿ ಇಂಥ ವಿಷಯಕ್ಕ ಚಾವಟಿ ಸರಿ ಬರಕ್ಕಿಲ್ಲ ಇದೇ ಸರಿ ತಕೊಳ್ಳಿ ಇದ್ ಹಿಡ್ಕೊಂಡ್ರೆ ಬ್ಯಾಡ ಅಂದ್ರು ನಿಜವಾದ ವಿಷಯ ಹೊರಗ್ ಬರ್ತದೆ ಹೇಳಿ ಯೋ ಲೆಕ್ಕಾಚಾರ ನನಗೋಸ್ಕರ ನಿಜ ಹೇಳಿದೆ ಹೋದ್ರು ಈ ಗನ್ನಗೋಸ್ಕರ ಆದ್ರೂ ನಿಜ ಹೇಳಯ್ಯ ಸುಳ್ಳು ಲೆಕ್ಕ ಬಿಡ್ದು ಎಷ್ಟ್ ಲಕ್ಷ ಕತ್ತಿದ್ಯ ಹೇಳು ನಾನ್ ಕದಿರ್ಲಿಲ್ಲ ಸ್ವಾಮಿ ಎಲ್ಲ ನಿಮ್ಮ ಮಾವ ಮಾವನ ಯೋ ಮಾವ ಎಲ್ಲಿದ್ರು ನನ್ನ ಎದುರುಗಡೆ ಬಂದ್ಬಿಡು ಇಲ್ದೆ ಹೋದ್ರೆ ಹುಚ್ಚನಾಗಿ ಹೊಡೆದಾಕ್ಬಿಡ್ತೀನಿ ಅಣ್ಣಯ್ಯ ನನ್ ಕೊಲ್ಬೇಡಪ್ಪ ನೀನ್ ಚಿಕ್ಕ ಮಗು ಆಗಿದ್ದಾಗ್ಲಿಂದ ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡ್ದನು ನಾನೊಬ್ನೇ ಮಾವ ಕಣು ಅಣ್ಣಯ್ಯ ಈಗ ನೀನ್ ನನ್ ಸುಟ್ಬಿಟ್ರೆ ಪಡಕ್ ಅಂತ ನೆಗದ್ ಬಿದ್ದು ಹೋಗ್ತೀನಿ ಕಣ ಈ ಅಲ್ಗಿಂಜೋ ಕೆಲ್ಸ ಎಲ್ಲ ನನ್ನ ಹತ್ರ ಬೇಡ ದುಡ್ಡಲ್ಲಿ ಎಲ್ ಬಚ್ಚಿಟ್ಟಿದ್ಯಾ ಹೇಳು ಅಣ್ಣಯ್ಯ ಏನಾಯ್ತಪ್ಪ ಸ್ವಂತ ಮಾವ ಅಂತ ಜವಾಬ್ದಾರಿ ಕೆಲ್ಸ ಕೊಟ್ರೆ ಏನ್ ಮಾಡಿದಾನೆ ಗೊತ್ತಾ ಸುಳ್ಳಕ್ಕ ಬಡ್ದು ಲಕ್ಷಾಂತರ ರೂಪಾಯಿ ಕತ್ತಿದ್ದೇನೆ ಏನೋ ನಡೆದಿದ್ ನಡೆದು ಹೋಯ್ತು ಕ್ಷಮಿಸ್ಬಿಡಪ್ಪ ಅಮ್ಮ ನೀನ್ ಹೇಳ್ತಾ ಇದ್ದೆ ಅಂತ ನಾನು ಇವನು ಸುಮ್ನೆ ಬಿಡ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗ್ ಮೋಸ ಮಾಡಿದ್ರು ಪರವಾಗಿಲ್ಲ ರೀ ಆದ್ರೆ ದೇವ್ರಂತ ನಿಮ್ಮ ಅಮ್ಮನಿಗೆ ಮೋಸ ಮಾಡಿದ್ರೆ ಹೇಗ್ರಿ ಕ್ಷಮಿಸೋದು ಹೌದಲ್ವಾ ಅಮ್ಮ ನೀನೇನು ತಿಳಿದಿರೋಳಂತ ಎಲ್ಲ ನಿನಗೆ ಮೋಸ ಮಾಡ್ತಾರೆ ಯಾರೇ ಆದ್ರೂ ನಾನು ಸುಮ್ನೆ ಬಿಡೋದಿಲ್ಲ ಲೋ ಮಾವ ದುಡ್ಡಲ್ಲಿ ಬಚ್ಚಿಟ್ಟಿದ್ದೆ ಹೇಳೋ ಹೇಳೋ ಅಣ್ಣಯ್ಯ ನನ್ ಕೊಲ್ಬೇಡಪ್ಪ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಾಗ ಇದ್ದ ವಿಷಯ ಇದ್ದಾಗೆ ಹೇಳ್ತೀನಿ ನಾನ್ ಕದ್ದಾಣದಲ್ಲಿ ಅರ್ಧ ಭಾಗ ರೇಸ್ನಲ್ಲಿ ಕಳ್ದೆ ಇನ್ ಕಾಲ್ ಭಾಗ ಇಸ್ಪೀಟಲ್ ಕಳ್ದೆ ಇನ್ ಕಾಲ್ ಭಾಗ ಮೈಸೂರು ಲಕ್ಷ್ಮಿ ಕೊಟ್ಟು ಕಳ್ಕಂಡೆ ಮೈಸೂರು ಲಕ್ಷ್ಮಿ ಲಾಟ್ರಿ ಲಕ್ಷ್ಮಿ ಕಣ ಇಷ್ಟೆಲ್ಲ ಹಾಳಾಕದ್ರು ಈಗ ನನ್ನ ಹತ್ರ ಒಂದ್ ಪೈಸಾನು ಇಲ್ಲಪ್ಪ ನಿಜ ಹೇಳ್ಬೇಕು ಅಂದ್ರೆ ನನಗೆ ತಿರ್ಬೋದಿಲ್ಲ ಕಣಪ್ಪ ನನ್ನಪ್ಪ ಲೋ ಮಾವ ಏನ್ ಹಾಸಿಗೆ ನೋಡಿದ ತಕ್ಷಣ ಇಬ್ರು ಬಿತ್ಕೊಂಡ್ಬಿಟ್ರಿ ಎದಳ್ರಿ ಮೇಲೆ ಇಲ್ಲ ನಾನು ಈ ಹಾಸಿಗೆ ಬಿಟ್ಟ ಮೇಲೆ ಹೇಳುದಿಲ್ಲ ಇದ್ರಲ್ಲಿ ನಾಗರಾವಿದೆ ನಾನ್ ಸಾಕಿದ ಕರಿ ನಾಗರಾವಿದೆ ಹೌದು ಅಣ್ಣಯ್ಯ ನಮ್ ಹೆಣ್ಮಕ್ಳಿಲ್ವಲ್ಲ ನಾಗ್ತೈತಿನ ಪೂಜೆ ಮಾಡಿದ್ರೆ ಹೆಣ್ಮಗು ಆಗುತ್ತೆ ಅಂದ್ರು ಅದಕ್ಕೆ ಕೊರಿ ನಾಗರಾವ್ ಸಾಕಿದೀವಿ ಅಣ್ಣಯ್ಯ ನಂಬೇಡ ಇದ್ರಲ್ಲಿರೋದು ಕರಿ ನಾಗರ ಅಲ್ಲ ಈ ನನ್ ಮಗ ಕದ್ದು ಸೇರಿಸಿರೋ ಹಣ ಅಣ್ಣಯ್ಯ ಈ ಹುಚ್ಚಿನ ಮಾತನ್ನ ನಂಬೇಡ ನಾನ್ ಎಷ್ಟು ಹೇಳಿದ್ರು ನೀನ್ ನನ್ ಮಾತನ್ನ ನಂಬ್ತಲ್ಲ ಇಲ್ವಲ್ಲ ಅಣ್ಣಯ್ಯ ಇವರೆಲ್ಲರೆದುರಿಗೆ ನನಗೆ ಅವಮಾನ ಮಾಡ್ಬಿಟ್ಟಲ್ಲ ಯಾವ ಮನೇಲಿ ನನ್ನ ಹಾವು ವಾಸ ಮಾಡೋದಕ್ಕೆ ಅನುಕೂಲ ಆಗುದಿಲ್ವೋ ಆ ಮನೇಲಿ ನಾನಾಗ್ಲಿ ನನ್ನ ಹಾವಾಗ್ಲಿ ನನ್ನ ಹಾವಿನ ಬಿಲ್ ಆಗ್ಲಿ ನನ್ನ ಶ್ರೀಮತಿಯವರಾಗ್ಲಿ 1 ನಿಮಿಷ ಇರೋದಕ್ಕೆ ಇಷ್ಟ ಪಡೋದಿಲ್ಲ ಐ ಸುತ್ತೆ ಯಾವ ಮನೆ ಮಾವ ನಿಂತ್ಕೊಳ್ಳಲ್ಲಿ ಕರಿಯ ಅದನ್ನ ಕಿತ್ಕೋ ಲೋ ಕರಿಯ ಯಾಸ್ಗೆ ಬಿಚ್ಚೋ ಲೋ ತಿರುಬಕ್ಕಿ ಮಾವ ನಿನ್ನ ನಿಜವಾಗ್ಲೂ ತಿರುಬಕ್ಕಿ ಮಾಡ್ಬಿಡ್ತೀನಿ ಕಣ ಅಣ್ಣಯ್ಯ ಅದೇ ನೀವೇನ್ ಹೇಳ್ಬೇಕು ಅಂತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು ಇಂಥ ನಂಬಿಕೆ ದ್ರೋಹಿನ ಪೊಲೀಸ್ ಕೊಟ್ಟು ಕಾಲ್ ಮುರಿಸ್ಬೇಕು ಅಂತ ಅಲ್ವಾ ಬೇಡ ಬೇಡ ಆಗೇನಾದ್ರೂ ಮಾಡಿದ್ರೆ ನಮ್ಮ ಮನ ಮರ್ಯಾದೆನೇ ಹೋಗೋದು ಈ ಕ್ಷಣದಿಂದ ನಿನ್ ಮೈ ಮೇಲೆ ಒಂದ್ ಬಟ್ಟೆನೂ ಇರಬಾರ್ದು ಪುಟ್ಕೋಸಿ ಹಾಕೊಂಡು ಪ್ರತಿದಿನ 300 ತೆಂಗಿನಕಾಯಿ ಸುಳಿದ್ರೇನೆ ಈ ಮನೇಲಿ ನಿನಗೆ ಊಟ ತಿಂಡಿ ಅಲ್ಲ ಅಣ್ಣಯ್ಯ ಭಕ್ತಿ ಪೂರ್ವಕವಾಗಿ ನಿನ್ನಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತೇನಪ್ಪ ಇಲ್ಲ ಅನ್ಬೇಡ ಏನಿಲ್ಲ ನಾನು ಮಾಡಿದ ಈ ಕಳ್ತನದಲ್ಲಿ ನನ್ನ ಶ್ರೀಮತಿದು ಒಂದು ಪಾರ್ಟ್ನರ್ಶಿಪ್ ಇದೆ ಅದಕ್ಕೆ ನಾನ್ ಕಾಯಿ ಸುಲಿಕ್ ಹೋಗ್ತೀನಲ್ಲ ಇವಳು ಕರ್ಕೊಂಡು ಹೋಗ್ಲಾ ಅಣ್ಣಯ್ಯ ನೀ ಹೇಳ್ದಾಗೆ ಹಣನ್ ಪೆಟ್ಕೆಲ್ ಹಾಕಿಟ್ಟಿದ್ದೀನಿ ತಗೋ ಭದ್ರವಾಗಿಡು ಇದನ್ನ ಅಮ್ಮನ ಹತ್ರ ಕೊಡಿ ಅಯ್ಯೋ ಮಾವ ಸ್ವಲ್ಪ ಇರಿ ಏನ್ರಿ ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನೀವೇನೋ ಈ ದುಡ್ಡನ್ನೆಲ್ಲ ತಗೊಂಡ್ ಹೋಗಿ ನಿಮ್ಮ ಅಮ್ಮನ ಕೈ ಕೊಟ್ಬಿಡ್ತೀರಾ ಪಾಪ ಅವರು ಅದನ್ನೆಲ್ಲ ತಗೊಂಡ್ ಹೋಗಿ ತಲೆ ಹತ್ರ ಇಟ್ಕೊಂಡು ಮಲಗ್ ಬಿಡ್ತಾರಷ್ಟೇ ಆಮೇಲೆ ನಿಮ್ಮಮ್ಮನ್ ಚಟ್ಟಕ್ಕೆ ರೆಡಿ ಮಾಡ್ಬೇಕಾಗತ್ತೆ ಸರಸ್ವತಿ ಹೌದು ರೀ
ಇಷ್ಟೊಂದು ನಂಬಿಕೆ ದ್ರೋಹ ಮಾಡಿದ ನಿಮ್ಮ ಮಾವ ನಿಮ್ಮಮ್ಮನ ತಲೆ ಮೇಲೆ ದೊಡ್ಡ ಕಲ್ಲು ಎತ್ತ ಹಾಕಿ ಈ ಹಣದ ಪೆಟ್ಟಿಗೆನ ಎತ್ಕೊಂಡು ಹೋಗಲ್ಲ ಅಂತ ಏನು ಗ್ಯಾರಂಟಿ? ಹೌದಲ್ಲ, ನಿಮಗೆ ಹಣ ಮುಖ್ಯನಾ ಪ್ರೀತಿ ಅಮ್ಮ ಮುಖ್ಯನಾ? ನನಗೆ ಹಣಕ್ಕಿಂತ ಅಮ್ಮನೇ ಮುಖ್ಯ. ನೀನೇ ಅದನ್ನ ಭದ್ರವಾಗಿಡು. ಹಾ ತಗೋ. ಸರಿ ರೀ. ನಿನ್ನೆ ನೀನು ತುಂಬಾ ಭಯ ಭಕ್ತಿಯಿಂದ ನನ್ನ ಕಾಲಿಗೆ ಬಿದ್ದಾಗಲೇ ನನಗೆ ಅನುಮಾನ ಬಂತು. ಪರವಾಗಿಲ್ಲ, ನಾಟಕ ತುಂಬಾ ಚೆನ್ನಾಗೇ ಆಡ್ದೆ. ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು. ಅದಕ್ಕೆ ನಾನು ನಿಮ್ ದಾರಿನೇ ಹಿಡ್ದಿದ್ದೀನಿ. ನನ್ನ ದಾರಿ ಏನೋ ಹಿಡ್ದೆ, ಆದ್ರೆ ಆ ದಾರಿಲಿ ಒಂದು ಸಾರಿ ಜಾರು ಬಿದ್ರೆ ಏಳೋದು ತುಂಬಾ ಕಷ್ಟ. ಎಚ್ಚರಿಕೆ. ಅತ್ತೆ, ಅದು ನಿಮಗೂ ಅನ್ವಯಿಸತ್ತೆ. ಎಚ್ಚರಿಕೆ ಆಗಿರಿ. ಯಾಕೆಂದ್ರೆ ನಮ್ಮಿಬ್ರ ನಡುವೆ ಹುಲಿ ಕುರಿ ಆಟ ಶುರುವಾಗಿದೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ನನ್ನ ಕಾಯಿನ ನಾನ್ ನಡೆಸ್ತೀನಿ. ಆಟ ಮುಂದುವರ್ಸೋ ಆಸೆ ನಿಮಗಿದ್ರೆ ನಿಮ್ಮ ಕಾಯಿನ ನೀವು ನಡೆಸಿ. ಓ ಹಾಗ ಸರಿ. ಈಗ ನೀನು ಭದ್ರವಾಗಿ ಒಳಗಿಟ್ಟಿರೋ ಹಣನ ನಾಳೆ ಮಧ್ಯಾಹ್ನ 1 ಗಂಟೆ ಒಳಗೆ ನಾನು ಭದ್ರವಾಗಿ ವಾಪಸ್ ತಗೊಳ್ತೀನಿ. ನೋಡ್ತಾ ಇರು. ಇದು ನಾನು ಜರುಗಿಸೋ ಮೊದಲನೇ ಕಾಯಿ. 21. ಏನ್ರಿ ಮೊದ್ಲು ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ಈಗ ಇದ್ದಕ್ಕಿದ್ದಂಗೆ ಮಾತ್ ಬದಲಾಯಿಸ್ತಾ ಇದ್ದೀರಲ್ಲ? 24. ಎಷ್ಟು ದಂಡ ಹೊಡೆದೆ ಹೇಳು? 24. ಈಗ 25. ಇದೇ ನಾನ್ ನಿನಗೆ ಕೊಡ್ತಿರೋ ನಂಬರು. ನಿನ್ನಂತ 24 ಜನ ಹುಡುಗಿರಿಗೆ ಕೈ ಕೊಟ್ಟಿದ್ದೀನಿ. ಈಗ ನಿನಗ್ ಮಾತ್ರ ತಾಳಿ ಕಟ್ಟು ಅಂತೀಯಲ್ಲ, ಇದು ನ್ಯಾಯನಾ? ಏನ್ರಿ ನೀವ್ ಹೇಳ್ತಾ ಇರೋದು? ನನ್ನ ಹೊಟ್ಟೆಲಿ ನಿಮ್ ಮಗು ಬೆಳೀತಾ ಇದೆ. ಹೌದಾ? ಹಾಗಾದ್ರೆ ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಂಡು ಹೋಗ್. ಅವಸರ ಪಡಬೇಡಮ್ಮ, ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ ಲತಾ. ನೀವೇನು ಹೇಳ್ಬೇಕಾಗಿಲ್ಲ ಅತ್ತೆ. ನಮ್ ತಂದೆನ ದಿವಾಳಿ ಅನ್ಕೊಂಡ್ರಾ? ಸಿಂಗಾಪುರ್ನಲ್ಲಿ 3 ರಬ್ಬರ್ ಫ್ಯಾಕ್ಟರಿ ಇದೆ. ಈಗ್ಲೂ ಹೋಗಿ ನಾವು ಅವ್ರ ಮುಂದೆ ನಿಂತ್ಕೊಂಡ್ರೆ ಆ 3 ಫ್ಯಾಕ್ಟರಿನೂ ನಮ್ಗೆ ಪ್ರೆಸೆಂಟ್ ಮಾಡ್ತಾರೆ. ದಯವಿಟ್ಟು ನಮ್ಮ ಮನೆತನದ ಗೌರವನ ಕಾಪಾಡಮ್ಮ. ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತಿಲ್ಲ. ನಿನಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಹೋಗಿ ಹೋಗಿ ಇವಳು ಕಾಲಿಗೆ ಬೀಳ್ತೀನಿ ಅಂತೆಲ್ಲ ಅಂತದೇನಾಗಿದೆ ಈಗ? ನಮ್ ಯಜಮಾನ್ರು ಡಾಕ್ಟರ್ ಓದಿದ್ದಾರೆ. ಏನೋ ಒಂದು ಹಾಸ್ಪಿಟಲ್ ಕಟ್ಟಿಸ್ಬೇಕು, 6 ಲಕ್ಷ ಕೊಡಿ ಅಂತ ಕೇಳಿದಕ್ಕೆ ಏನ್ ಹೇಳಿದ್ರು ಗೊತ್ತಾ ನಿಮ್ ತಾಯಿ? ಇದು ಅಣ್ಣನ ಆಸ್ತಿ, ಹಾಗೆಲ್ಲ ಕಣ್ಕಂಡವ್ರು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಹೌದು ಕಣೆ, ಈ ಆಸ್ತಿ ಪಾಸ್ತಿ ಎಲ್ಲ ಅಣ್ಣನ್ ತಾನೆ. ಅವನ್ ತಾನೇ ಈ ಮನೆ ಮಗ. ನಾನ್ ಯಾವತ್ತಿದ್ರು ದತ್ತು ಪುತ್ರ ಅಷ್ಟೇ. ಲೋ, ಅಮ್ಮ ಏನೋ ತಿಳಿದೇ ಆಗಂದ್ರು, ನೀನು ಹಾಗೆ ಮಾತಾಡ್ತಿಲ್ಲ. ಅಮ್ಮ, ನಿನಗ್ ತಮ್ಮ ಬೇರೆ ನಾನ್ ಬೇರೆನಾ? ಲೋ, ನೀನ್ ಆಸ್ಪತ್ರೆ ತನಕ ಕಟ್ಬೇಕು, ಎಷ್ಟು ಹಣ ಬೇಕು ಹೇಳು? ಅದು ನಾನು ಬಿಲ್ಡಿಂಗ್ ಕಟ್ಸ್ಬೇಕು, ಆಪರೇಷನ್ ಟೇಬಲ್ ತರಿಸ್ಬೇಕು, ಎಕ್ಸ್ರೇ ಮೆಷಿನ್ ತರಿಸ್ಬೇಕು. ನೀನ್ ಏನ್ ಮೆಷಿನ್ ಬೇಕಾದ್ರೆ ತರಿಸು, ಹಣ ಎಷ್ಟು ಬೇಕು ಹೇಳು? ಅದು ಒಂದು 6 lakhs ಬೇಕಾಗ್ಬೋದು. ಥೂ ನಿನ್ನ, ಕನ್ನಡದಲ್ಲಿ ಹೇಳ. 6 ಲಕ್ಷ. ಲೇ, ನೆನ್ನೆ ಸೂತ್ ಕೇಸ್ ಕೊಟ್ಟಲ್ಲ, ತಗೊಂಬರ ಇಲ್ಲಿ. ಏನು ಅದಕ್ಕೆವ್ರು ಬಹಳ ಯೋಚನೆ ಮಾಡ್ತಿರೋ ಹಾಗಿದೆ. ಚೆನ್ನಾಗಿದೆ ನೀನ್ ಹೇಳೋದು. ಗಂಡ ಕಷ್ಟಪಟ್ಟು ಸಂಪಾದಿಸಿದ್ದನ್ನ ಕೊಡೋದು ಅಂದ್ರೆ ಯಾವ ಹೆಂಡತಿಗೆ ಇಷ್ಟ ಆಗುತ್ತೆ ಹೇಳು? ನಾನ್ ಸಂಪಾದನೆ ಮಾಡಿ ನನ್ನ ತಮ್ಮನ್ ಕೊಡೋದಕ್ಕೆ ಇವಳ್ಯಾಕೆ ಸಂಕಟ ಪಡ್ತಾಳೆ? ಸರಸ್ವತಿ, ಬೇಗ ತಗೊಂಬ. ಅಣ್ಣಯ್ಯ, ನೀನೇನ್ ಹಣನ ಸುಮ್ನೆ ಕೊಡ್ಬೇಡ, ಲೆಕ್ಕ ಬರ್ದಿಟ್ಕೊ. ನಾನು ಹಾಸ್ಪಿಟಲ್ ಓಪನ್ ಮಾಡಿದ 1 ವರ್ಷದಲ್ಲಿ ನಿನ್ ಹಣನ ಪೂರ್ತಿ ವಾಪಸ್ ಕೊಡ್ತೀನಿ. ಥೂ ನಿನ್ನ, ಅಣ್ಣ ಇಂತ ಅಮ್ಮ ಡಾಕ್ಟರ್ ಅಂತ ಊರ್ ಜನ ಮಾತಾಡಿದ್ರೆ ನನ್ಗೆಷ್ಟು ಗೌರವ ಆಗುತ್ತೇನಾ? ರೀ, ಅಮ್ಮ, ನೀನೇ ನಿನ್ನ ಅದೃಷ್ಟದ ಕೈಯಿಂದ ತಮ್ಮನ ಕೊಡು. ಲಾಟ್ರಿ ಹೊಡಿಲಿ, ಕೊಡು. ಅಣ್ಣಯ್ಯ, ಈಗ ಗಂಟೆ 1 ಆಯ್ತಲ್ವಾ? ಯಾಕಮ್ಮ? ಏನಿಲ್ಲ, ಒಳ್ಳೆ ಮುಹೂರ್ತ, ಅದಕ್ಕೆ ಕೇಳಿದೆ. ಕೊಡಮ್ಮ. ಏನ್ರಿ, ಎಲ್ಲೋ ಕಣ್ಣು ಕಾಣಿಸ್ತೇ ಇರೋ ಕಡೆ ಆಸ್ಪತ್ರೆನ ಕಟ್ಸೋದಕ್ಕಿಂತ ನಮ್ಮೂರ್ನಲ್ಲೇ ನಿಮ್ಮಮ್ಮನ ಹೆಸರಿನಲ್ಲೇ ಒಂದು ಧರ್ಮದ ಆಸ್ಪತ್ರೆನ ಕಟ್ಸಿದ್ರೆ
ಅಮ್ಮನಿಗೆ ಎಷ್ಟು ಗೌರವ ಇರುತ್ತಲ್ವಾ? ಥೂ ನಿನ್ನ, ನಿನಗೆ ಆಲೋಚನೆ ಬರ್ಲಿಲ್ವಲ್ಲ? ಅದಕ್ಕೆ ಕಣೆ ಹೆಂಡತಿ ಇರ್ಬೇಕು ಅನ್ನೋದು ಬೂತ್ಫುಲ್ ಐಡಿಯಾ. ಬೂತ್ಫುಲ್ ಅಲ್ಲ ರೀ, ಬ್ಯೂಟಿಫುಲ್ ಐಡಿಯಾ. ಅದೇನೋ ಒಂದು. ಅಮ್ಮ, ಸರಸ್ವತಿ ಹೇಳ್ದಾಗೆ ಧರ್ಮದ ಆಸ್ಪತ್ರೆನ ನಮ್ಮೂರಲ್ಲಿ ನಿನ್ನೆ ಸಳ್ಳೆ ಕಟ್ಟಿಸ್ಬಿಡೋಣ, ಏನಂತ್ಯಾ?